ನಮಸ್ಕಾರ ವೀಕ್ಷಕರೇ, ಸ್ಟುಡಿಯೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಐತಿಹಾಸಿಕ ಧಾರ್ಮಿಕ ಕ್ಷೇತ್ರವಾದ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಭವ್ಯ ಮರದ ರಥದ ವಿಶೇಷತೆಗಳತ್ತ. ನೂರಾರು ವರ್ಷಗಳ ಭಕ್ತಿ, ಶಿಲ್ಪಕಲೆ ಮತ್ತು ಸಂಪ್ರದಾಯವನ್ನು ಹೊತ್ತಿರುವ ಈ ರಥವು ಕೇವಲ ಒಂದು ವಾಹನ ಅಲ್ಲ, ಇದು ನಮ್ಮ ಪೂರ್ವಜರ ಕಲಾತ್ಮಕತೆ, ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ. ಬನ್ನಿ, ಈ ಅಪರೂಪದ ರಥದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಕ್ಷೇತ್ರ. ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವು ಈ ಭಾಗದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾಗಿದೆ. ಪ್ರತಿ ವರ್ಷ ಸಾವಿರಾರು ಭಕ್ತರು ದೇವರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಆಷಾಢ ಮಾಸದಲ್ಲಿ ನಡೆಯುವ ಜಾತ್ರೆಯು ಈ ಕ್ಷೇತ್ರದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಈ ಜಾತ್ರೆಯ ಪ್ರಮುಖ ಆಕರ್ಷಣೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ ಭವ್ಯ ರಥೋತ್ಸವ. ರಥದ ನಿರ್ಮಾಣದ ವಿಶೇಷ ಇತಿಹಾಸ. ಈಗ ನಾವು ನೋಡುತ್ತಿರುವ ಈ ಭವ್ಯ ರಥದ ನಿರ್ಮಾಣದ ಹಿಂದೆ ಒಂದು ವಿಶೇಷ ಇತಿಹಾಸವಿದೆ. ಸ್ಥಳೀಯವಾಗಿ ತಿಳಿದುಬರುವ ಮಾಹಿತಿಯ ಪ್ರಕಾರ ಈ ರಥದ ನಿರ್ಮಾಣ ಕಾರ್ಯಕ್ಕೆ 1921ರಲ್ಲಿ ಚಾಲನೆ ನೀಡಲಾಯಿತು. ರಥ ನಿರ್ಮಾಣಕ್ಕೆ ಬೇಕಾದ ಬಿಲ್ವಾರ ಮರವನ್ನು ಕಾತ್ರಿಕೆ ಹಾಲ್ ಪ್ರದೇಶದಲ್ಲಿ ಗುರುಲಿಂಗಪ್ಪ ಎಂಬ ಧಾರ್ಮಿಕ ವ್ಯಕ್ತಿಯವರು ಹುಡುಕಿ ತಂದರು ಎಂದು ಹೇಳಲಾಗುತ್ತದೆ. ಈ ಮರವನ್ನು ಸುಮಾರು 80 ವರ್ಷದ ಅಜ್ಜಿಯೊಬ್ಬರು ದೇವರ ಸೇವೆಗಾಗಿ ಯಾವುದೇ ಪ್ರತಿಫಲವನ್ನು ಪಡೆಯದೆ ಉಚಿತವಾಗಿ ನೀಡಿದರು ಎಂಬುದು ಈ ರಥದ ನಿರ್ಮಾಣದ ಹಿಂದಿರುವ ಭಕ್ತಿಯ ಅಪೂರ್ವ ಕಥೆಯಾಗಿದೆ. ದೇವರ ಸೇವೆಗಾಗಿ ಭಕ್ತಿಯಿಂದ ನೀಡಲಾದ ಈ ಮರದಿಂದ ರಥ ನಿರ್ಮಾಣ ಕಾರ್ಯ ಆರಂಭವಾಯಿತು. ಕೇವಲ 1 ವರ್ಷದೊಳಗೆ ರಥ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿತು. 1921ರಲ್ಲಿ ಆರಂಭವಾದ ರಥ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ನಂತರ 1922ರಿಂದ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ರಥೋತ್ಸವದ ಪರಂಪರೆ ಆರಂಭವಾಯಿತು ಎಂದು ಸ್ಥಳೀಯವಾಗಿ ತಿಳಿದುಬರುತ್ತದೆ. ಹೀಗೆ 1922ರಿಂದ ಆರಂಭವಾದ ರಥೋತ್ಸವದ ಪರಂಪರೆ ಇಂದಿಗೂ ಮುಂದುವರಿದುಕೊಂಡು ಬಂದಿದೆ. ಭಕ್ತಿಯಿಂದ ನಿರ್ಮಾಣಗೊಂಡ ಈ ರಥವು ವರ್ಷಗಳಿಂದ ಹಳೆಯೂರು ಕ್ಷೇತ್ರದ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಭಕ್ತರ ಶ್ರದ್ಧೆ ಮತ್ತು ನಂಬಿಕೆಯ ಪ್ರತೀಕವಾಗಿ ನಿಂತಿದೆ. ರಥದ ಮರದ ವಿಶೇಷತೆ. ನೀವು ನೋಡುತ್ತಿರುವ ಈ ರಥವು ಪುರಾತನ ದಾರುಶಿಲ್ಪ ಪರಂಪರೆಯ ಅತ್ಯುತ್ತಮ ಉದಾಹರಣೆಯಾಗಿದೆ. ದಾರುಶಿಲ್ಪ ಕಲೆ ಎಂದರೆ ಮರಕ್ಕೆ ಜೀವ ತುಂಬುವ ಅಪರೂಪದ ಶಿಲ್ಪಕಲೆ. ಸಾಮಾನ್ಯ ಮರದ ತುಂಡನ್ನು ಕಲಾವಿದನ ಕೈಚಳಕ, ತಾಳ್ಮೆ ಮತ್ತು ಸೃಜನಶೀಲತೆಯ ಮೂಲಕ ದೇವರು, ಪುರಾಣದ ಕಥೆಗಳು, ಪ್ರಾಣಿಗಳು, ಹೂವು, ಬಳ್ಳಿಗಳು ಹಾಗೂ ವಿವಿಧ ಅಲಂಕಾರಿಕ ವಿನ್ಯಾಸಗಳಾಗಿ ರೂಪಿಸುವ ಕಲೆಯೇ ದಾರುಶಿಲ್ಪ. ಪ್ರತಿಯೊಂದು ಕೆತ್ತನೆಯೂ ಕಲಾವಿದನ ಕೌಶಲ್ಯ, ಸಂಸ್ಕೃತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಶತಮಾನಗಳಿಂದ ಈ ಕಲೆ ದೇವಾಲಯಗಳು, ರಥಗಳು ಮತ್ತು ಧಾರ್ಮಿಕ ನಿರ್ಮಾಣಗಳಲ್ಲಿ ಭಾರತೀಯ ಪರಂಪರೆಯ ಅಮೂಲ್ಯ ಸಂಪತ್ತಾಗಿ ಉಳಿದು ಬಂದಿದೆ. ಅಂದರೆ ಮರದಲ್ಲಿ ಅತ್ಯಂತ ಆಕರ್ಷಕವಾಗಿ ಕೆತ್ತಲಾದ ದೇವಾಲಯದ ರಥವೇ ಈ ದಾರುಶಿಲ್ಪ ರಥ. ಕರ್ನಾಟಕದಲ್ಲಿ ದೇವಸ್ಥಾನದ ಉತ್ಸವಗಳಿಗೆ ವಿವಿಧ ರೀತಿಯ ಮರಗಳನ್ನು ಬಳಸಿ ಪುರಾಣದ ಕಥೆಗಳನ್ನು ಬಿಂಬಿಸುವ ದಾರುಶಿಲ್ಪಗಳಿಂದ ರಥಗಳನ್ನು ನಿರ್ಮಿಸುವ ಪರಂಪರೆಯಿದೆ. ಈ ರಥವು ಭಕ್ತಿ, ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಇದರ ಪ್ರತಿಯೊಂದು ಭಾಗವೂ ಕೈಯಿಂದ ಕೆತ್ತಲ್ಪಟ್ಟಿರುವುದು ಶಿಲ್ಪಿಗಳ ಅಪಾರ ಪ್ರತಿಭೆಯನ್ನು ತೋರಿಸುತ್ತದೆ. ರಥದ ಎತ್ತರದ ವಿಶೇಷತೆ. ಈ ರಥದ ಮತ್ತೊಂದು ವಿಶೇಷತೆಯೆಂದರೆ ಇದರ ಎತ್ತರ. ರಥದ ಮೂಲ ಎತ್ತರ ಸುಮಾರು 12 ಅಡಿಗಳಷ್ಟಿದೆ. ಆದರೆ ಜಾತ್ರೆಯ ದಿನ ರಥವನ್ನು ವಿಶೇಷವಾಗಿ ಸಿಂಗಾರಿಸಿದಾಗ ಕಳಶ, ಛತ್ರಿಗಳು, ಅಲಂಕಾರಿಕ ಬಟ್ಟೆಗಳು ಹಾಗೂ ಇತರ ಅಲಂಕಾರಗಳನ್ನು ಅಳವಡಿಸಿದ ನಂತರ ರಥವು ಸುಮಾರು 25 ಅಡಿ ಎತ್ತರದ ಭವ್ಯ ರೂಪವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಸರಳವಾಗಿ ಕಾಣುವ ಈ ರಥವು ಜಾತ್ರೆಯ ದಿನ ಅಲಂಕಾರಗೊಂಡಾಗ ಭಕ್ತರ ಕಣ್ಮನ ಸೆಳೆಯುವ ಭವ್ಯ ದಾರುಶಿಲ್ಪ ರಥವಾಗಿ ಕಂಗೊಳಿಸುತ್ತದೆ. ರಥದ ನಿರ್ಮಾಣ ವಿನ್ಯಾಸ. ರಥವು ಸಂಪೂರ್ಣವಾಗಿ ಮರದಿಂದ ನಿರ್ಮಾಣಗೊಂಡಿದೆ. ಬಲಿಷ್ಠ ಮರದ ತುಂಡುಗಳನ್ನು ಜೋಡಿಸಿ ಕಬ್ಬಿಣದ ಪಟ್ಟಿಗಳಿಂದ ಬಿಗಿಯಾಗಿ ಕಟ್ಟಲಾಗಿದೆ. ದೊಡ್ಡ ಮರದ ಚಕ್ರಗಳು, ಗಟ್ಟಿಯಾದ ಅಡಿಪಾಯ ಹಾಗೂ ಸಮತೋಲನದ ವಿನ್ಯಾಸವು ರಥದ ಪ್ರಮುಖ ವಿಶೇಷತೆಗಳಾಗಿವೆ. ದೇವತೆಗಳ ಶಿಲ್ಪ. ರಥದ ವಿವಿಧ ಭಾಗಗಳಲ್ಲಿ ದೇವದೇವತೆಗಳ ಕೆತ್ತನೆಗಳನ್ನು ಕಾಣಬಹುದು. ಕೆಲವು ಶಿಲ್ಪಗಳಲ್ಲಿ ದೇವರ ಆರಾಧನೆ, ಕೆಲವು ಕಡೆ ಸಂಗೀತ, ಇನ್ನು ಕೆಲವು ಕಡೆ ನೃತ್ಯ ಹಾಗೂ ಪುರಾಣ ಪ್ರಸಂಗಗಳ ಕಲಾತ್ಮಕ ನಿರೂಪಣೆ ಕಾಣುತ್ತದೆ. ಈ ಶಿಲ್ಪಗಳು ದಕ್ಷಿಣ ಭಾರತದ ಸಾಂಪ್ರದಾಯಿಕ ದೇವಾಲಯ ರಥಶಿಲ್ಪದ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಗಂಧರ್ವರು ಮತ್ತು ಸೇವಕರ ಶಿಲ್ಪ. ರಥದ ಕೆಳಭಾಗದಲ್ಲಿ ಭಾರ ಹೊತ್ತಿರುವಂತೆ ಕಾಣುವ ಮಾನವ ಶಿಲ್ಪಗಳು ಕಂಡುಬರುತ್ತವೆ. ಇವು ದೇವಸೇವೆ, ಸಮರ್ಪಣೆ ಮತ್ತು ಭಕ್ತಿಯ ಸಂಕೇತಗಳಾಗಿ ಕಾಣುತ್ತವೆ. ಪ್ರತಿಯೊಂದು ಶಿಲ್ಪವೂ ತನ್ನದೇ ಆದ ಅರ್ಥ ಮತ್ತು ಕಲಾತ್ಮಕತೆಯನ್ನು ಹೊಂದಿರುವಂತೆ ಭಾಸವಾಗುತ್ತದೆ. ಮರದ ಚಕ್ರಗಳು. ಈ ರಥದ ದೊಡ್ಡ ಮರದ ಚಕ್ರಗಳು ಮತ್ತೊಂದು ವಿಶೇಷ ಆಕರ್ಷಣೆ. ಜಾತ್ರೆಯ ದಿನ ಸರಪಳಿ ಹಿಡಿದು ಸಾವಿರಾರು ಭಕ್ತರು ರಥವನ್ನು ಎಳೆಯುವಾಗ ಈ ಬೃಹತ್ ಚಕ್ರಗಳು ನಿಧಾನವಾಗಿ ತಿರುಗುತ್ತಾ ರಥವನ್ನು ಮುನ್ನಡೆಸುತ್ತವೆ. ಭಕ್ತರ ಜಯಘೋಷದ ನಡುವೆ ರಥ ಸಾಗುವ ಆ ಕ್ಷಣವು ಜಾತ್ರೆಯ ಅತ್ಯಂತ ಭಾವಪೂರ್ಣ ಕ್ಷಣಗಳಲ್ಲಿ ಒಂದಾಗಿದೆ. ಜಾತ್ರೆಯ ದಿನ ರಥದ ಅಲಂಕಾರ. ಜಾತ್ರೆಯ ಮುನ್ನ ರಥವನ್ನು ಶುಚಿಗೊಳಿಸಲಾಗುತ್ತದೆ.
ನಂತರ ಬಣ್ಣದ ಬಟ್ಟೆಗಳು, ಹೂವಿನ ಹಾರಗಳು, ಬಾಳೆಗಿಡಗಳು, ಮಾವಿನ ತೋರಣ, ಧ್ವಜಗಳು, ಕಳಶ ಹಾಗೂ 4 ಛತ್ರಿಗಳನ್ನು ಅಳವಡಿಸಿ ರಥವನ್ನು ಭವ್ಯವಾಗಿ ಸಿದ್ಧಪಡಿಸಲಾಗುತ್ತದೆ. ರಥವು ಸಂಪೂರ್ಣವಾಗಿ ಸಿಂಗಾರಗೊಂಡ ನಂತರ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಮಹಾರಥೋತ್ಸವವನ್ನು ನೆರವೇರಿಸಲಾಗುತ್ತದೆ. ರಥೋತ್ಸವದ ವೈಭವ. ರಥೋತ್ಸವದ ದಿನ ಸಾವಿರಾರು ಭಕ್ತರು ಒಂದೆಡೆ ಸೇರುತ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯ ಎಂಬ ಜಯಘೋಷಗಳ ನಡುವೆ ರಥ ನಿಧಾನವಾಗಿ ಸಾಗುತ್ತದೆ. ಭಕ್ತರು ಭಕ್ತಿಭಾವದಿಂದ ರಥವನ್ನು ಎಳೆಯುತ್ತಾರೆ. ಆ ಕ್ಷಣದಲ್ಲಿ ಇಡೀ ಹಳೆಯೂರು ಗ್ರಾಮವೇ ಭಕ್ತಿ ಮತ್ತು ಸಂಭ್ರಮದಿಂದ ಕಂಗೊಳಿಸುತ್ತದೆ. ಇದು ಕೇವಲ ಒಂದು ಉತ್ಸವವಲ್ಲ, ಇದು ಭಕ್ತಿ, ಇದು ಪರಂಪರೆ, ಇದು ಜನರ ಒಗ್ಗಟ್ಟು. ನಮ್ಮ ಪರಂಪರೆ. ಇಂತಹ ಪುರಾತನ ರಥಗಳು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ಸಂಪತ್ತು. ಇವು ಕೇವಲ ಮರದಿಂದ ನಿರ್ಮಿಸಿದ ರಥಗಳಲ್ಲ, ಇವು ನಮ್ಮ ಪೂರ್ವಜರ ಕಲಾ ನೈಪುಣ್ಯ, ಧಾರ್ಮಿಕ ನಂಬಿಕೆ, ಭಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಸಾಕ್ಷಿಗಳು. ಇಂತಹ ಅಪರೂಪದ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. 2026 ಜಾತ್ರಾ ಮಹೋತ್ಸವ. ಭಕ್ತರೇ, ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ವಾರ್ಷಿಕ ಮಹೋತ್ಸವವು ಜುಲೈ 25, 26 ಮತ್ತು 27 ರಂದು ವಿಜೃಂಭಣೆಯಿಂದ ನಡೆಯಲಿದೆ. ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಜಾತ್ರೆಯಲ್ಲಿ ಕುಟುಂಬ ಸಮೇತರಾಗಿ ಭಾಗವಹಿಸಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಆಶೀರ್ವಾದಕ್ಕೆ ಪಾತ್ರರಾಗಿ. ಈ ಡಾಕ್ಯುಮೆಂಟರಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ದೇವಾಲಯಗಳ ಇತಿಹಾಸ, ಜಾತ್ರೆಗಳ ವಿಶೇಷತೆ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಪರೂಪದ ಮಾಹಿತಿಗಾಗಿ ಸ್ಟುಡಿಯೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ವಿಶೇಷ ಡಾಕ್ಯುಮೆಂಟರಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ್, ಜೈ ಶ್ರೀ ಆಂಜನೇಯ ಸ್ವಾಮಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. Folded hand triangular flag.